ಹಾ ಬಾಬಾ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ ಏನಂತ ಹೇಳಿದರೆ, ಗಂಡ ಹೆಂಡತಿಯರಲ್ಲಿ ಅತಿ ಬುದ್ಧಿವಂತರು ಯಾರು. ಸೊ ನಾವು ಮಂಗಳೂರಿಗೆ ಶಿಫ್ಟ್ ಆದಮೇಲೆ ಹೀಗೆ ಎಲ್ಲ ಪ್ಯಾಕಿಂಗ್ನೆಲ್ಲ ಅನ್ಪ್ಯಾಕ್ ಮಾಡಬೇಕಾದ್ರೆ ನನಗೊಂದು ಸಿಕ್ಕಿದ್ದು LKG ಇಂದ 7th ವರೆಗಿನ ಮಾರ್ಕ್ಸ್ ಕಾರ್ಡ್. ಸೊ ಮಾರ್ಕ್ಸ್ ಕಾರ್ಡ್ ನಮ್ಮದು ಅಮ್ಮ ಸೇವ್ ಮಾಡಿಟ್ಟಿದ್ರು. ಸೊ ಇವಳದ್ದು ಅವಳೇ ಸೇವ್ ಮಾಡಿ ಮನೆಯಲ್ಲಿ ಇಟ್ಟಿದ್ದು. ಸೊ ಇಬ್ಬರದ್ದು ತಗೊಂಡು ಬಂದೆ. ಈಗ ಇಬ್ಬರದ್ದು ಕಂಪ್ಯಾರಿಸನ್ ನೋಡೋಣ, ಯಾರು ಬ್ರಿಲಿಯಂಟ್ ಇದ್ದರು. ಸಣ್ಣ ಇರಬೇಕಾದ್ರೆ ಆ್ಯಕ್ಚುಲಿ LKG to 7th, ಅದಾದಮೇಲೆ ಬೇಡ. You very chalak, bro. ಸೊ ಓಕೆ, ಈಗ ನಂದೇ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ಸ್ಟಾರ್ಟಿಂಗು ಓದೋ ನಾನೇ 1996-97 LKG. ಸೊ ನೋಡ್ಬೋದು ನೀವು, ವಿಶ್ವಾಸ್. ಇದರಲ್ಲಿ ಸಪ್ರೇಟ್ ಸ್ಕ್ರೀನಲ್ಲಿ ಹಾಕ್ತೀನಿ ನಂಬರ್ಸ್ ಎಲ್ಲ. ಲೈಫಿನ ಫಸ್ಟ್ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ ಫೇಲ್ ಆದವ ನಾನು. 25ಕ್ಕೆ 8 ಇಲ್ಲಿ ಬಂದಿದ್ದಾರೆ ಈಚೆ ಸೈಡು. 53% ಸಿಕ್ಕಿದೆ. ವೀಕ್ ಇನ್ ಮ್ಯಾಥ್ಸ್. ಹೇಳ್ತಾರಲ್ಲ, ಈ ಫಸ್ಟಿಗೆ ಸೋತರು ಮತ್ತೆ ಗೆಲ್ಲಬೇಕು ಅಂತ. ಮತ್ತೆ ಮ್ಯಾಥ್ಸಲ್ಲಿ ನಾನು ಔಟ್ ಆಫ್ ತೆಗೆದಿದ್ದೇ ಬಂದಿದ್ದು. ಸೊ ಹೈಸ್ಕೂಲಲ್ಲಿ ಇರಬೇಕಾದ್ರೆ ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದರು, HS ಸುಬ್ರಹ್ಮಣ್ಯ ಸರ್ ಅಂತ. ಅವರಿಗೆ ನಾನು ಫೇವ್ರೆಟ್ ಸ್ಟೂಡೆಂಟ್ ಕೂಡ ಹೌದು. ಸೊ ಹಾಗೆ, ಸೊ ಈ LKG ಮಾರ್ಕ್ಸ್ ಕಾರ್ಡಲ್ಲಿ ನಮಗೆ ಆ್ಯಕ್ಚುಲಿ ಯೂನಿಟ್ 1, 2, 3 ಅಂತಿತ್ತು. ಮತ್ತೆ ಮಿಡ್ ಟರ್ಮ್ 100ಗೆ ಆಗ್ತಾಯಿತ್ತು. ಮತ್ತೆ ಪುನಃ 4, 5, 6 ಅಂತಿತ್ತು. ಫೈನಲ್ ಎಕ್ಸಾಮ್ 100ಗೆ ಆಗ್ತಾಯಿತ್ತು. ಸೊ ಇದರಲ್ಲಿ ನೋಡಿದರೆ ಫಸ್ಟ್ ಒಂದು ಮಾತ್ರ 53, ಅದಾದಮೇಲೆಲ್ಲ 91, 99, 400, 100, 100, 100, 400. ಸೊ ಈಗ ಅವಳದ್ದು ನೋಡುವ. LKG ಹೋಗಿಲ್ಲ. LKG ಮಿಡ್ ಟರ್ಮ್ ಇದು ಒಂದು ಶೀಟ್ ಇತ್ತು, ತಿರುಪತಿಯಲ್ಲಿ ಮಾಡಿದ್ದು SS ಸ್ಕೂಲ್ ಇದು. ಅದು ಎಲ್ಲಿಗೋ ಇದು ನನಗೆ ಗೊತ್ತಿಲ್ಲ. ಇತ್ತು ಲಾಸ್ಟ್ ಇಯರ್ ತನಕ ನಾನು ನೋಡಿದ್ದೆ, ಈಗ ಸಿಗ್ತಾ ಇಲ್ಲ. ಮತ್ತೆ LKG ಫೈನಲ್ಸ್ ನಾನು ಬರೀಲಿಲ್ಲ. ಅರ್ಧ LKG ಮಾಡಿ ಮಂಗಳೂರಿಗೆ ಶಿಫ್ಟ್ ಆಗಂತ, ಹಾಗೆ ಅದಿಲ್ಲ ನಮ್ಮ ಹತ್ರ. ಡೈರೆಕ್ಟ್ UKG ನಂದು. ಬಟ್ ನಾನು ನೋಡಿ ಲೀಗಲ್ ಆಗಿ ಪ್ರಮೋಟೆಡ್ UKG ಅಂತ ಬಂದಿದೆ. ಸೊ ಲೆಟ್ಸ್ ಗೋ ಟು UKG. UKG LKG ಮಾರ್ಕ್ಸ್ ಕಾರ್ಡ್ ಇಲ್ಲದೆ ಶಾರದಾದವರು ತಗೊಂಡದ್ದು ನಾನು ಬಚಾವ್. 2-3 ಶಾಲೆ ನಂದು ರಿಜೆಕ್ಟ್ ಮಾಡಿದ್ದು LKG ಬರೀಲಿಲ್ಲ ಅಂತ. ಹಾಗೆ ಶಾರದಾದಲ್ಲಿ ನಮ್ಮದು ಗ್ರೇಡಿಂಗ್ ಸಿಸ್ಟಮ್ ನೋಡ್ಬೋದು. CBSE ಯೂನಿಟ್ ಟೆಸ್ಟ್ ಮತ್ತು ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಗ್ರೇಡಿಂಗ್. ಲಾಸ್ಟಿಗೆ ಫೈನಲ್ ಮಾತ್ರ ಇದರಲ್ಲಿ ಬರ್ತದೆ ಅಂತ 100ಅಲ್ಲಿ. ಓರಲ್ ರಿಟರ್ನ್ ಎಲ್ಲ ಸಪ್ರೇಟ್ ನಮ್ಮದು. ಓಕೆ, ನಮ್ಮದು ಏನಿಲ್ಲ, ಸ್ಟೇಟ್ ಸಿಲೆಬಸ್. ಸೊ ಎಲ್ಲ ಮಾರ್ಕ್ಸಲ್ಲಿತ್ತು. ಬಟ್ ಇದರಲ್ಲಿ ನನಗೆ ಒಂದು ಅರ್ಥ ಆಗ್ತಿದ್ದು, ಒಂದು ಟೀಚರು ಯಾರು ಅಂತ ಈಗ ನನಗೆ ಸರಿ ನೆನಪಿಲ್ಲ, ಮೋಸ್ಟ್ಲಿ ರೀಟಾ ಮಿಸ್ ಅಂತ. ಫೈನಲ್ ಎಕ್ಸಾಮಲ್ಲಿ 400ಕ್ಕೆ 400 ತೆಗೆದಿದ್ದೀನಿ ನಾನು. ಆದರೂ ಕೂಡ ಇಲ್ಲಿ ಟ್ರೈ ಟು ಗೆಟ್ ಮೋರ್ ಮಾರ್ಕ್ಸ್ ಅಂತ ಬರೆದಿದ್ದಾರೆ. ಇದು ಯಾವುದಕ್ಕಂತ ಹೋದ್ರೆ 1, 2, 3, 4, 5, 6, 7, ಓಕೆ 7 ಸರಿ. ಫೈನಲ್ ಎಕ್ಸಾಮಿಂದ ಸ್ವಲ್ಪ ಮೊದಲು ಒಂದು ಯೂನಿಟ್ 6, ಅದರಲ್ಲಿ ಒಂದು ಯಾವುದು ಸೋಷಿಯಲ್ ಸ್ಟಡೀಸ್ ಆ್ಯಂಡ್ ಸೈನ್ಸಲ್ಲಿ 5 ಮಾರ್ಕ್ ಕಡಿಮೆ ಬಂದಿದೆ. ಓಕೆ ಫೈನ್, ವ್ಯಾಲಿಡ್. ಓಕೆ, ಸಾರಿ ಮಿಸ್. ಇದರಲ್ಲಿ ಲಾಸ್ಟಿಗೆ ಸಿಗ್ನೇಚರ್ ಆಫ್ ಪೇರೆಂಟ್ ಅಂತ ಉಂಟು. 4 ಸಲ ಅಮ್ಮ ಸೈನ್ ಹಾಕಿದ್ದು 4 ಥರ ಹಾಕಿದ್ದಾರೆ. ಒಂದೇ ಸಿಗ್ನೇಚರ್ ಸೇಮ್ ಇಲ್ಲ. ಸರಿ, ಅಲ್ಲಿಂದ ಪ್ರಮೋಟೆಡ್ ಟು ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಆಬ್ಸೆಂಟ್ ಫಾರ್ ಓನ್ಲಿ 9 days, 95.8% ಅಟೆಂಡೆನ್ಸ್. ನಿಮ್ಮಲ್ಲಿ ಅಟೆಂಡೆನ್ಸ್ ಹೇಳಿದಿಲ್ವಾ? ಅದರಲ್ಲಿ ಉಂಟು. ನಂಬರ್ ಆಫ್ ವರ್ಕಿಂಗ್ ಡೇಸ್ ಡ್ಯೂರಿಂಗ್ ಮಂತ್
ಟೋಟಲ್ 236 192 236 ಡೇಸಲ್ಲಿ 192%. 45 ದಿನ ನಾನು ರಜಾ ಹಾಕಿದ್ದೆ. 9 ದಿನ ಹಾಕಿದ್ದು ಆಯ್ತಾ. ಇದರಲ್ಲಿ ಅಮ್ಮನ ಸಿಗ್ನೇಚರ್ ಸ್ವಲ್ಪ ಬಿಟ್ಬಿಟ್ಟು ಅದು ಬೇರೆ ಹಾಕಿದ ಅಂತ. ಇದರಲ್ಲಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಗ್ರೇಡಿಂಗ್ ಬೇರೆ, ಮಾರ್ಕ್ ಬೇರೆ ಎಲ್ಲ ಬೇರೆ ಬೇರೆ. ಬಟ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾನು ಒಂದೇ ಸಲ ಫಸ್ಟ್ ರ್ಯಾಂಕ್ ಬಂದಿದ್ದು. ಸರ್ಪ್ರೈಸಿಂಗ್ ಅಲ್ಲ, 2 ಸಲ ಬಂದಿದ್ದೀನಿ. ಸೊ ಫೈನಲ್ ಎಕ್ಸಾಮಲ್ಲಿ 3rd ಪೊಸಿಷನಲ್ಲಿದ್ದೆ ನಾನು. ಅಲ್ಲ ಇದೆಷ್ಟು ಮಾರ್ಕ್ಸ್ ಔಟ್ ಆಫ್ 400 374. ನಮ್ದು ಔಟ್ ಆಫ್ 600. ಹೇಗೆ 400? ನಮಗೆ ಇದ್ದಿದ್ದೆ ಕನ್ನಡ, ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸ್ಟಡೀಸ್ ಕಂಬೈನಿಂಗ್. 4 ಎಕ್ಸಾಮಾ? ಹಾಂ, ಹಿಂದಿ ಸೋಷಿಯಲ್ ಕ್ಯಾನ್ಸಲ್. ಅದು ಹಿಂದಿ 3ನೇ ಕ್ಲಾಸಿಂದ. ನಮಗೆ ಮೂರನೇ ಕ್ಲಾಸ್ವರೆಗೆ ಹಿಂದಿ. 581 ಔಟ್ ಆಫ್ 100. ನಮ್ಮದು ರಾಜ್ಯ ಸರ್ಕಾರದ ಶಿಕ್ಷಣ ಸಂಸ್ಥೆ ಆಗಿರೋ ಕಾರಣ ಈಗ ಸಣ್ಣ ಮಕ್ಕಳಿಗೆ ತುಂಬ ಹಿಂಸೆ ಕೊಡಬಾರ್ದು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆಯ್ತಪ್ಪ, ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಹೋಗು. ಸೆಕೆಂಡ್ ಸ್ಟ್ಯಾಂಡರ್ಡ್. ಓ, ನಾನು ನೋಡಿ ಸೆಕೆಂಡ್ ಸ್ಟ್ಯಾಂಡರ್ಡಾ? ಅಲ್ಲ, ಇದು ಸೆಕೆಂಡ್. ಸರಿ ಹಾಂ, ಸಾರಿ. ಓಕೆ, ಸೈಡ್ ಪ್ರಮೋಟೆಡ್ ಟು 3rd ಸ್ಟ್ಯಾಂಡರ್ಡ್. ಓಕೆ, ಇದರಲ್ಲಿ ಕೂಡ ಅಷ್ಟೇ ನಂದು ಜೋಸ್ಲಿನ್ ಮಿಸ್ ಇದು ಸಿಗ್ನೇಚರ್ ಉಂಟು. ಮತ್ತೆ 587 ಸ್ವಲ್ಪ ಬೆಟರ್ ಆಗಿದೆ. ನಂದು ಔಟ್ ಆಫ್ 400 383. ಸಾಕಪ್ಪ, ಬೆಟರ್ ದೆನ್ ಫಸ್ಟ್ ಸ್ಟ್ಯಾಂಡರ್ಡ್. ಇದರಲ್ಲಿ ನಂದು ನೋಡ್ಬೋದು, ನಂದು ಈ ಸಲ ಅಟೆಂಡೆನ್ಸ್ ಈವನ್ ಮೋರ್, 96.3% ಅಟೆಂಡೆನ್ಸ್. ನಂದು ಅಷ್ಟೇ. ಇಲ್ಲಿ 245 ಡೇಸ್ ಟೋಟಲ್ ವರ್ಕಿಂಗ್ ಡೇಸಲ್ಲಿ, ಟೋಟಲ್ ಸ್ಕೂಲ್ ಡೇಸಲ್ಲಿ 215 ನಾನು ಅಟೆಂಡ್ ಆಗಿದ್ದೀನಿ. 30 ದಿನ ರಜೆ. ನನಗೆ ಶಾಲೆ ಹೋಗ್ಲಿಕ್ಕೆ ಭಾರಿ ಇಷ್ಟ ಇರ್ತಾರೆ. ಅಟೆಂಡೆನ್ಸ್ ಎಲ್ಲ ಲಾಸ್ಟ್ ತನಕ ತುಂಬ ಚೆನ್ನಾಗಿತ್ತು. ಮತ್ತೆ ಕಾಲೇಜಲ್ಲಿ ಬಂಕ್ ಮಾಡಲಿಕ್ಕೆ ಶುರು ಮಾಡಿದ್ದು. ನನಗೆ ಸ್ಕೂಲಿಗೆ ಹೋಗೋದು ಅಷ್ಟೇನು ಇಷ್ಟ ಇರಲಿಲ್ಲ. ಬಟ್ ನಾನು ಓದಿದ್ದು ಸಕಲೇಶ್ಪುರ ಹತ್ರ ಬಾಳುಪೇಟೆ ಅಂತ. ಸೊ ಅಲ್ಲಿ ಯಾವಾಗಲೂ ಮಳೆ, ವರ್ಷದ 365 ದಿನ ಮಳೆ. ಯಾರಿಗೆ ಮನಸ್ಸು ಬರುತ್ತೆ ಈಗ ಎದ್ದು ನಮಗೆ ಆಫೀಸಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಇನ್ನು ಆವಾಗ ಸಣ್ಣ ಇರಬೇಕಾದ್ರೆ ಸ್ಕೂಲಿಗೆ ಮಳೆ ಇಲ್ಲಿ ಸಹ ಇತ್ತು. ಆದರೆ ಸಹ ಸ್ಕೂಲ್ ಬಸ್ಸಲ್ಲಿ ಹೋಗೋದು ಬರೋದು, ಅಲ್ಲಿ ಆಟ ಗಮ್ಮತ್ತಿತ್ತು. ಮತ್ತು ಅಲ್ಲಿ ಎಂತ ಮ್ಯೂಸಿಕ್, ಡ್ಯಾನ್ಸು, ತಬಲಾ ಎಲ್ಲ ಇತ್ತು. 3rd ಸ್ಟ್ಯಾಂಡರ್ಡಲ್ಲಿ ಚಂದ್ರಿಕಾ ಮಿಸ್ ಇದು ಸೈನ್ ಉಂಟು. ಕ್ಲಾಸ್ ಟೀಚರ್, ಪ್ರಿನ್ಸಿಪಲ್, ಅಮ್ಮ 3 ಸೈನ್. ಅಮ್ಮ ಫೈನಲ್ಸಿಗೆಲ್ಲ ಸೈನ್ ಹಾಕಲಿಲ್ಲ, ಯೂನಿಟ್ ಟೆಸ್ಟಿಗೆ ಮಾತ್ರ ಸೈನ್ ಹಾಕಿದ್ದವರು. ಸೊ ಇದು 3rd ಸ್ಟ್ಯಾಂಡರ್ಡಿಂದು 98% ಅಟೆಂಡೆನ್ಸ್. ಓಕೆ, ನಾವು 1-2 ದಿನ ರಜೆ ಹಾಕಿದ್ನ ಅಷ್ಟೇ. ನಂದು ಕೂಡ ಅಷ್ಟೇ. ಅಂದರೆ ಇದರಲ್ಲಿ ಈಗ 600ಗೆ ಎಕ್ಸಾಮ್ ಆಯ್ತು ನಮಗೆ. ಅಂಟಿಲ್ ಸೆಕೆಂಡ್ ಸ್ಟ್ಯಾಂಡರ್ಡ್ 400 ಔಟ್ ಆಫ್ 400 ಇತ್ತು. ಇದರಲ್ಲಿ 600 ಫೈನಲ್. ಸೊ 600ಗೆ ನನಗೆ 569 ಸಿಕ್ಕಿದೆ. 591. ಓಕೆ, 3rd ಸ್ಟ್ಯಾಂಡರ್ಡ್ ಯಾವಾಗಿದ್ದಾಳೆ? ಇನ್ನು ರೋಲ್ ನಂಬರ್ ಎಷ್ಟು ಬರುತ್ತವ? ರೋಲ್ ನಂಬರ್ ಹಾಂ, ಅಲ್ಲ ಅಂತ ಇಲ್ಲ ನನಗೆ. ನಂದು 12 ರೋಲ್ ನಂಬರ್. ಪಕ್ಕಾ ಕನ್ನಡ ಮೀಡಿಯಂ. ಅಲ್ಲ, ವಿ ಅಂದರೆ ಲಾಸ್ಟಿಗೆ ಬರೋಲ್ಲ. ಆ ಥರ ಎಲ್ಲ ಇದ್ದ ಯಾರೆಲ್ಲ ಕ್ಲಾಸಲ್ಲಿದ್ದರು ಅದರೆಲ್ಲರಿಗೂ ಲಾಸ್ಟ್ ನಾನೇ. 25 ಜನ ಇದ್ದರೆ 25 ಜನ ನಾನು ರೋಲ್ ನಂಬರಲ್ಲಿ. ನಮ್ಮದು ಗರ್ಲ್ಸ್ ಬಾಯ್ಸ್ ಮಿಕ್ಸ್ ಇತ್ತು. ಸೊ 12 ನಂದು. ಒಂದು ಅಭಿಜಿತ್ತು, ಆಶಿತಾ, ಇಂಥವರೆಲ್ಲ ನನಗಿಂತ ಮುಂಚೆ ಇದ್ರು, ಐಶ್ವರ್ಯ. ಓಕೆ, 3rd ಸ್ಟ್ಯಾಂಡರ್ಡಿಂದ ಪರ್ಸೆಂಟೇಜ್ ಹಾಕಿದ್ದಾರಾ? ಇಲ್ಲ, ಓಕೆ, ಮೊದಲಿಂದನೇ ಇತ್ತು ಪರ್ಸೆಂಟೇಜು. ಓ, ಫೈನ್. LKG, UKG. ಓಕೆ, ಗಾಟ್ ಇಟ್. 100, 93.5, 95.7 ಆ್ಯಂಡ್ 94.83 3ನೇ ಕ್ಲಾಸಲ್ಲಿ. ಓಕೆ, ನಾಟ್ ಬ್ಯಾಡ್. ನಂಬರಲ್ಲಿ ಪರ್ಸೆಂಟೇಜ್ ಹಾಕೋದಿಲ್ಲ, ಮಾರ್ಕ್ಸ್ ಮಾತ್ರ ಹಾಕೋದು. ಹಾಗೆ ಟೀಚರ್ ಹಾಕಿದ ಮಾರ್ಕ್ಸ್ ಕೆಳಗಡೆ ಅಮ್ಮ ಪರ್ಸೆಂಟೇಜ್ ಹಾಕಿದ್ದಾರೆ, ಅವಳಿಗೆ ಮಾರ್ಕ್ಸ್ ಹಾಕಾಗಲಿಲ್ಲ. ಹಾಗೆ ಓಕೆ, 4th ಸ್ಟ್ಯಾಂಡರ್ಡ್ಗೆ ಪ್ರಮೋಟ್ ಆಗಿದ್ದೀವಿ. ಈಗ 4th ಸ್ಟ್ಯಾಂಡರ್ಡಲ್ಲಿ ನಂದು 96.3. 97%. ಅದೆಂತ ಗೊತ್ತುಂಟಾ, 4th ಸ್ಟ್ಯಾಂಡರ್ಡಲ್ಲಿ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅಮ್ಮ ನನಗೆ ಕಲಿಸೋದನ್ನು ಸ್ಟಾಪ್ ಮಾಡಿದ್ರು.
ಅವಳು ಫುಲ್ ಮನೆ ಕಟ್ಟುವ ಇದರಲ್ಲಿ ಬ್ಯುಸಿ. ಹಾಗೆ ನಾನು ನನ್ನಷ್ಟಕ್ಕೆಲ್ಲ ಕಲ್ತ್ಕೊಳ್ಳಿಕ್ಕೆ ಶುರು ಮಾಡಿದ್ದು. ಅದರಲ್ಲಿ ಒಂದು ಕಥೆ ಉಂಟು, ಯಾವುದು ಸೋಷಲಲ್ಲಿ ಒಮ್ಮೆ ತುಂಬ ಕಮ್ಮಿ ಬಂತು ನನಗೆ. ಅದು ನನಗೆ ತುಂಬ ಬೇಸರ ಆಗಿ ಅದರ ಮತ್ತೆ ನಾನು ತುಂಬ ಸರಿಯಾಗಿ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದು ಯಾವುದ್ರಲ್ಲಿಪ್ಪ, ಇದು ಅಂತ. ಹೌದಾಯ್ತಾ, ನನಗೆ ಯಾವಾಗಲೂ 95 ಅಬವ್ 96 100 ಹೀಗೆ ಬರೋದು ನನಗೆ, ಯಾವಾಗ 97 ಎಲ್ಲ. ಸೋಷಲಲ್ಲಿ ಮಾತ್ರ ಒಮ್ಮೆ 94 ಬಂತು. ಅದು ನನಗೆ ಒಳ್ಳೆ ಎಂತ ಈಗ ಹೊರಟಾಯ್ತು 095 ಅಂತ. ಹಾಗೆ ಅದರ ಮತ್ತೆ ನಾನು ಸ್ಟುಡಿಯೋಸ್ ಆಗಿದ್ದಂತ. ಓ ಅಲ್ಲ 94 ಅಲ್ಲ ನೋಡಿ, ಜನರಲ್ ಸೈನ್ಸಲ್ಲಿ 88 ಬಂದದ್ದು. ಸೆ ಈ ಮನೆ ಕಟ್ಟೋದು 90 ಕೆಳಗೆಲ್ಲ ಬಂದಿದೆ. ಹಾಂ 88 ಸೈನ್ಸಲ್ಲಿ, ನನ್ನ ಇಷ್ಟದ ಸಬ್ಜೆಕ್ಟ್ ಸೈನ್ಸ್ ಮತ್ತು ಮ್ಯಾಥ್ಸ್, ಅದರಲ್ಲಿ 88 ಬಂದು ತುಂಬ ತುಂಬ ಪ್ರಾಬ್ಲಮ್ ಆಯಿತು. ಆಯ್ತು ಮತ್ತೆ ನಾನು ಅಷ್ಟಾಗಿ ಕಲ್ತದ್ದು 4th ಮತ್ತೆ. ಓಕೆ, ಕ್ಲಾಸಿಗೆ ನಾನು ಸೆಕೆಂಡ್ ರ್ಯಾಂಕ್ ಇದ್ದೆ 4th ಸ್ಟ್ಯಾಂಡರ್ಡ್. ಅದು ನಮ್ಗೆ ಹೇಳೋದಿಲ್ಲ, ಪಾಸ್ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ 5th ಸ್ಟ್ಯಾಂಡರ್ಡ್ಗೆ ಬಂದರೆ ಇದೇನೋ ಒಂದು ಗ್ರೇಡಿಂಗ್ ಸ್ಟಾರ್ಟ್ ಆಗಿದೆ. ಜನರಲ್ ನಾಲೆಜ್, ಮಾರಲ್ ಸೈನ್ಸ್, ಮ್ಯೂಸಿಕ್, ಡ್ರಾಯಿಂಗ್, ಫಿಸಿಕಲ್ ಎಜುಕೇಷನ್, ಕಂಪ್ಯೂಟರ್. ಫಿಫ್ತಿಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ಚೇಂಜ್ ಆಯಿತು, ನಮ್ಮದು ಕೂಡ ಸ್ವಲ್ಪ ಚಿಕ್ಕದಾಯಿತು. 3 fold ಬದಲು ಬರೀ 2 fold. ನಿಮ್ಮದು ದೊಡ್ಡದಾಯ್ತು, ನಮ್ದು ಸಣ್ಣದಾಯ್ತು. ಸೊ ಇದರಲ್ಲಿ ಕೂಡ 3ನೇ ರ್ಯಾಂಕ್ ಕ್ಲಾಸಿಗೆ 93.33333333%. 5th ನಮಗೆ ಓರಲ್ ಎಕ್ಸಾಮ್ ಸ್ಟಾಪ್ ಆಯಿತು. 4th ತನಕ ಓರಲ್ ರಿಟರ್ನ್ ಟೋಟಲ್ ಅಂತ 3 ಬೇರೆ ಬೇರೆ, ಅದಕ್ಕೆ ದೊಡ್ಡ ಮಾರ್ಕ್ಸ್ ಮಾಡಿ. 5th ಓನ್ಲಿ ರಿಟರ್ನ್, ನೋ ಓರಲ್. ಹಾಗೆ ಓಕೆ, ಎಷ್ಟು ಪರ್ಸೆಂಟು? 98.7. ನಾನು 5th ಸ್ಟ್ಯಾಂಡರ್ಡಲ್ಲಿ ಗೋವಿಂದ. ಓ 6th ಸ್ಟ್ಯಾಂಡರ್ಡ್ಗೆ ಬಂದರೆ ಅಲ್ಲೂ ಕೂಡ ಕ್ಲಾಸಿಗೆ ಸೆಕೆಂಡ್ ರ್ಯಾಂಕ್ ಬರ್ತಾಯಿದ್ದೆ. ಸೊ ಇದು 6th ಸ್ಟ್ಯಾಂಡರ್ಡ್ನ ಮಾರ್ಕ್ಸ್ ಕಾರ್ಡ್ ನಂದು. ಇದರಲ್ಲಿ 88.5% ಬಂದಿದೆ ಲಾಸ್ಟ್ ಫೈನಲಲ್ಲಿ. ಆ್ಯಕ್ಚುಲಿ ಒಂದು ಕತೆ ಹೇಳಬೇಕು. ನನಗೆ ಮಾರ್ಕ್ಸ್ ನಾನು ಕಡಿಮೆ ತೆಗಿತಾ ಇದ್ದಿದ್ದಲ್ಲ. ಆ್ಯಕ್ಚುಲಿ ನಾನು ಪ್ರೈಮರಿ ಇರಬೇಕಾದ್ರೆ ಒಬ್ಬರು ಮೇಡಮ್ ಇದ್ದರು. ಮೇಡಮ್ನ ಮಗ ಕೂಡ ನನ್ನ ಕ್ಲಾಸ್. ಹಾಗಾಗಿ ಅವನು ಫಸ್ಟ್ ಬರಬೇಕು ಅಂತ ಯಾವಾಗಲೂ ಒಂದು ರಾಜಕೀಯ ಮಾಡ್ತಾಯಿದ್ರು. ಆ್ಯಕ್ಚುಲಿ ನನಗೆ ಬೇರೆ ಫ್ರೆಂಡ್ಸ್ ಇದ್ದರು. ನನಗೆ ಒಂದು ಕ್ಲೋಸ್ ಫ್ರೆಂಡ್ ದಿವ್ಯಾ ಅಂತಿದ್ರು, ಈಗಲೂ ಟಚ್ ಇದ್ದಾರೆ. ಸೊ ಅವಳು ಒಂದಿನ ನಾನೇನಂದರೆ ಒಂದು ಮಾರ್ಕ್ಸ್ ಕಾರ್ಡ್ ಕೊಡೋ ದಿನ ನಾನು ಹೋಗಿರಲಿಲ್ಲ, ರಜೆ ಮಾಡಿದ್ದೆ. ಸೊ ನೆಕ್ಸ್ಟ್ ಡೇ ನಾನು ಹೋದಾಗ ಅವಳು ನನಗೆ ಹೇಳಿದ್ರು, ನಿನ್ನ ಆನ್ಸರ್ ಪೇಪರ್ ನಾನು ನೋಡಿದ್ದೀನಿ, ಸೊ ಸರಿ ಇರೋ ಆನ್ಸರ್ನು ಕೂಡ ತಪ್ಪು ಮಾಡಿದ್ದಾರೆ, ಮಾರ್ಕ್ಸ್ ಕಟ್ ಮಾಡಿ ನಿನಗೆ ಒಂದು ಪೊಸಿಷನ್ ಡೌನ್ ಬರಬೇಕು ಅಂತ, ಅವನಿಗೆ ಸೆಕೆಂಡ್ ಬರಬೇಕು ಅಂತ ಮಾಡಿದರು, ನೀನು ಕೇಳು ಅಂತ. ಸೊ ಕೇಳಿ ನೋಡಿದಾಗ ಅದು ನಿಜ ಆಯಿತು. ಅಪ್ಪ ಅಥವಾ ಅಮ್ಮ ಬಂದಿರಬೇಕು ಮೋಸ್ಟ್ಲಿ ಸ್ಕೂಲ್ಗೆ. ಸೊ ಆ ಥರ ಒಂದು ಇನ್ಸಿಡೆಂಟ್ ಕೂಡ ನನ್ನ ಲೈಫಲ್ಲಿ ನಡೆದಿದೆ. ಅದಾದಮೇಲೆ ಮತ್ತೆ ಆ ಮಾರ್ಕ್ಸ್ ನಾನು ಪುನಃ ಕೊಟ್ಟು ಸೆಕೆಂಡ್ ರ್ಯಾಂಕ್ ಅಂತ ನನಗೆ ಕೊಟ್ಟರು. ಸೊ ಆ ಥರ ಎಲ್ಲ ಆಗಿತ್ತು. ಹಾಗಾಗಿ ಈಗ ನೆಪೋಟಿಸಮ್ ಮೆರಿಟಲ್ಲಿ ಬಂದವರಮ್ಮ ಅಂತಾರಲ್ಲ, ಅದು ಆಗಲೇ ಇತ್ತು 2000 ಮುಂಚೆಂದನೇ ಇತ್ತು. ಆ್ಯಕ್ಚುಲಿ ನಂದು 6th ಅಲ್ಲ 8th ಅಲ್ಲ ನೆನಪಾಗ್ತಿಲ್ಲ. ಇದರಲ್ಲಿ ವೈಟ್ನರ್ ಮಾರ್ಕ್ಸ್ ಕಾಣ್ತಾ ಉಂಟು, ಮೋಸ್ಟ್ಲಿ 6th ಅಲ್ಲ ಅಂತ. ನನ್ನ ಪಕ್ಕದಲ್ಲಿ ಒಬ್ಳು ಕೂತ್ಕೊಂಡಿದ್ದು ಹುಡುಗಿ, ಅವಳಿಗೆ ಕಮ್ಮಿ ಮಾರ್ಕ್ಸ್ ಬಂದರೆ ಅವಳಮ್ಮ ತುಂಬ ಬೈತಾಳೆ ಅಂತ. ನನಗೂ ಕೂಡ ಕಮ್ಮಿ ಬಂದಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ನನ್ನ ರಿಪೋರ್ಟ್ ಕಾರ್ಡ್ ತಗೊಂಡು ಅದಕ್ಕೆ ವೈಟ್ನರ್ ಹಾಕಿ ಕಮ್ಮಿ ಮಾರ್ಕ್ಸ್ ಹಾಕಿ ಅದನ್ನ ಅವಳದ್ರಲ್ಲಿ ಕೂಡ ಚೇಂಜ್ ಮಾಡಿದ್ಲ, ಏನೋ ಆಗಿತ್ತು. ಮತ್ತೆ ಮನೆಗೆ ಹೋಗಿ ಅವಳಿಗೆ ಕೂಡ ಕಮ್ಮಿ ಬಂದಿದೆ ಅಂತ ನನ್ನ ಹೆಸರೆಲ್ಲ ಹೇಳಿ, ಮತ್ತೆ ಅವಳ ಅಮ್ಮ ಬಂದು ಟೀಚರ್ ಹತ್ರ ಮಾತಾಡುವಾಗ ನಂದು ರಿಪೋರ್ಟ್ ಕಾರ್ಡಲ್ಲಿ ಬೇರೆನೆ, ನನ್ನ ಅಮ್ಮನಿಗೆ ಕೂಡ ಟೆನ್ಷನ್, ಇವಳಿಗೆ ಕೂಡ ಕಮ್ಮಿ ಬಂದಿದೆ ಅಂತ. ಮತ್ತೆ ಟೀಚರ್ ಹತ್ರ ಎಲ್ಲ ಹೋಗಿ ಮಾತಾಡುವಾಗ ಗೊತ್ತಾಯ್ತು, ಇದು ಇನ್ನೊಬ್ಳು ಹುಡುಗಿ ಅವಳೆ ಅಷ್ಟಕ್ಕೆ ಮಾರ್ಕ್ಸ್ ಹಾಕಿದ್ದು, ವೈಟ್ನರ್ ಮಾಡಿ ತಿದ್ದುಕೊಂಡಿದ್ದು ಅಂತ. ಮತ್ತೆ ಆನ್ಸರ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದಲ್ಲ ಆಕ್ಚುಲ್ ಮಾರ್ಕ್ಸ್ ಎಷ್ಟು ಅಂತ. ಹಾಗೆಲ್ಲ ಸುಮಾರು ಕಥೆ ಆಗಿತ್ತು ಅದರಲ್ಲಿ. ಸೊ 7th ಸ್ಟ್ಯಾಂಡರ್ಡ್ಗೆ ಬಂದಾಗ ಇದು 2004 and 5. ಸೊ 2004 and 5 7th ಸ್ಟ್ಯಾಂಡರ್ಡ್ಗೆ ಬಂದಾಗ
ಆ್ಯಕ್ಚುಲಿ ಅವಾಗ ಒಂದು ಎಜುಕೇಷನ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಒಂದು ಟ್ರೈಮಿಸ್ಟರ್ ಅಂತ ಒಂದು ಮಾಡಿದರು, ಈಗ ನೆನಪಾಗ್ತದೆ ನನಗೆ. ಆ ಟ್ರೈಮಿಸ್ಟರಲ್ಲಿ ವರ್ಷಕ್ಕೆ 3 ಎಕ್ಸಾಮು ಆ್ಯಂಡ್ ಗ್ರೇಡಿಂಗ್ ಸಿಸ್ಟಮ್ ಇತ್ತು. ಅದು ಯಾಕೆ ಮಾಡಿದರು ಅಂತ ಗೊತ್ತಿಲ್ಲ. ಬಿಕಾಸ್ ನನಗಿಂತ ಸೀನಿಯರ್ ಬ್ಯಾಚಿಗೆ 7th ಸ್ಟ್ಯಾಂಡರ್ಡಲ್ಲಿ ಪಬ್ಲಿಕ್ ಎಕ್ಸಾಮ್ ಇತ್ತು, ಅಥವಾ ನನಗಿಂತ ಸೂಪರ್ ಸೀನಿಯರ್ ಸರಿ ನೆನಪಿಲ್ಲ. ಬಟ್ ಆ ಟೈಮಲ್ಲಿ ಇತ್ತು 7th ಸ್ಟ್ಯಾಂಡರ್ಡ್ಗೂ ಕೂಡ ಪಬ್ಲಿಕ್ ಎಕ್ಸಾಮ್, ಲೈಕ್ 10th ಎಕ್ಸಾಮ್ ಯಾವ ಥರ ಬರೀತೀವಿ ಆ ಥರ. ಅದು ನಮಗಿರಲಿಲ್ಲ. ನನ್ನ ಬ್ಯಾಚ್ ಬಂದ ಕೂಡಲೇ ಟ್ರೈಮಿಸ್ಟರ್ ಅಂತ ಸ್ಟಾರ್ಟ್ ಮಾಡಿದರು. ಅದೊಂದು ವರ್ಷ ನನಗೆ ಮಾರ್ಕ್ಸ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಮಗೂ ಸಹ 7th ಇದ್ದ ಗ್ರೇಡಿಂಗ್ ಸಿಸ್ಟಮ್. ಸೊ ಮಾರ್ಕ್ಸ್ ಎಷ್ಟು ಅಂತ ಇಲ್ಲ ಇದರಲ್ಲಿ. ಬಟ್ ಯಾವುದೋ ಮಧ್ಯದಲ್ಲಿ ಒಂದು ಬಿ ಇದೆ, ಓಕೆ. ಅದು ಸಂಸ್ಕೃತದಲ್ಲಿ ಮಾತ್ರ ಎ, ಬೇರೆ ಎ ಪ್ಲಸ್. ಮ್ಯೂಸಿಕ್ ಆ್ಯಂಡ್ ಮಾರಲ್ ಸೈನ್ಸ್ ಅಂತೆ. ಮ್ಯೂಸಿಕ್ ಫಿಸಿಕಲ್ ಎಜುಕೇಶನ್ ಅಲ್ಲಿ ಟೀಚರ್ ಬಿ ಆಯ್ತಾ? ಫಿಸಿಕಲ್ ಎಜುಕೇಶನ್ ನಾನು ಸರಿ ಓಡ್ತಿರ್ಲಿಲ್ಲ. ನಾನು ವಾಲಿಬಾಲ್ ಅಲ್ಲಿ ಆಡುವಾಗ ಬಾಲ್ ನೆಟ್ ಪಾಸ್ ಆಗ್ತಾ ಇರಲಿಲ್ಲ, ಹಾಗೆ ಬಿ ಪರವಾಗಿತ್ತು. ಸೇಮ್ ನಂದು ಅಷ್ಟೇ. ಸೊ ಗ್ರೇಡ್ ಎ. ಸೊ ಫೈನಲಿ 7th ಸ್ಟ್ಯಾಂಡರ್ಡ್ ಕೂಡ A+ ತಗೊಂಡು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಆಗಿದ್ದಾರೆ. SUPW ಆ ಟೈಪ್ ಇತ್ತಾ ಎಂತರ ಅದು? SUPW ಅಂದರೆ ಏನು ಅಂತ ನೀವೇ ಗೂಗಲ್ ಮಾಡಿ, ಎಂತೂ ಇತ್ತು. ಗೊತ್ತಿದ್ರೆ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ನಮ್ದು ಕ್ಲೀನಿಂಗ್ ಹಂಗೆಲ್ಲ ಅಂತೆಲ್ಲ ಇತ್ತು. ಎಸ್, ಗ್ರೌಂಡ್ ಹುಡುಗುದು ಸಮಥಿಂಗ್ ಲೈಕ್ ದಟ್. ಸೊ ಅಲ್ಲಿಗೆ ಈ ಅದು LKG UKG ಪ್ಲಸ್ 1 to 7th ಸ್ಟ್ಯಾಂಡರ್ಡಲ್ಲಿ ಜಾಸ್ತಿ ಪರ್ಸೆಂಟೇಜ್ ತಗೊಂಡು ವಿನ್ ಆಗಿದ್ದಾರೆ. ಚಪ್ಪಾಳೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಾವು ಕೊಟ್ಟ. ನಂದು ಸುಮಾರು ಬೇರೆ ಸಹಿತ ಆಯ್ತಾ. ಸಂಸ್ಕೃತ ಪ್ರಥಮ ಬರ್ದದ್ದು, ರಾಮಾಯಣ ಮಹಾಭಾರತ ಬರ್ದದ್ದು, ರಾಮಾಯಣ ಮಹಾಭಾರತ ನಮಗೆ 8 ಡ್ಯಾನ್ಸ್ ಮತ್ತೆ ಸಂಗೀತದ್ದು ಮಾರ್ಕ್ಸ್ ಕಾರ್ಡ್ ಸುಮಾರು ಇತ್ತು. ಅದೆಲ್ಲ ಯಾವುದು ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಅದನ್ನ ಹೇಳ್ಕೊಂಡು ಕೂತ್ಕೊಂಡ್ರೆ 1 ಗಂಟೆ ವಿಡಿಯೋ ಆಗುತ್ತೆ. ಯಾರು ನೋಡ್ತಾರೆ? ಯಾರು ನೋಡಲ್ಲ. ಸೊ ಬಾಲ್ಪೇಟೆಗೆ ಯಾವ್ದಿದ್ದು ಸರ್ಟಿಫಿಕೇಟ್ಸ್ ಸ್ಪೋರ್ಟ್ಸ್ ಇಲ್ಲ. ಡ್ರಾಯಿಂಗ್ ಆಕ್ಚುಲಿ ಡ್ರಾಯಿಂಗ್ ಕ್ಲಸ್ಟರ್ ಲೆವೆಲ್ ವರೆಗೆ ನಾನೇ ಡಾಮಿನೇಟ್ ಮಾಡ್ತಾ ಇದ್ದಿದ್ದು. ಸ್ಕೂಲ್ ಲೆವೆಲ್ಲು, ಇಂಟರ್ ಸ್ಕೂಲು, ಆಮೇಲೆ ಹೋಬಳಿ, ಅದಾದಮೇಲೆ ತಾಲೂಕಿಗೆ ಕ್ಲಸ್ಟರ್ ಲೆವೆಲ್ ಅಂತಿದ್ರೇನೋ. ಅಲ್ಲಿಗೆ ಹೋದಾಗ ನನಗೆ 2nd 3rd ಬರ್ತಿತ್ತು. ಮತ್ತೆ ನಾನು ಮುಂದೆ ಹೋಗ್ತಾ ಇರಲಿಲ್ಲ. ಬಟ್ ಅಲ್ಲಿವರೆಗೂ ಪ್ರತಿ ವರ್ಷ ನಾನೇ ಡ್ರಾಯಿಂಗಲ್ಲಿ ಫಸ್ಟು ನನ್ನನ್ನು ತಗೊಂಡಾಗ ಆಗ್ತಾರೆ. ವಿವೇಕ ಕಾನ್ವೆಂಟಿಂದ ವಿಶ್ವಾಸ ಯಾವಾಗ ಹೋಗ್ತಾ ಇದ್ದಿದ್ದು ಈ ಇಯರ್ಸಲ್ಲಿ. ಆ್ಯಂಡ್ ಗುರು ಅಂತ ಯಾರೂ ಇರಲಿಲ್ಲ, ನಾನೇ ಸ್ವಂತ ಕಲಿತು ಮಾಡ್ತಾಯಿದ್ದೀನಿ ಇಂಟ್ರೆಸ್ಟಲ್ಲಿ. ಸೊ ಆವಾಗ ಅಪರ್ಚುನಿಟೀಸ್ ತುಂಬ ಕಡಿಮೆ ಇತ್ತು ಅಂತ ಅಷ್ಟೇ. ಬಟ್ ಸ್ಟಿಲ್ ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ. ರಾಮ್ ರಾಮ್. ಗ್ರೂಪ್ ಫೋಟೋ ಹಾಕಿ ಬೇಡ.